ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಎಮ್ ಎಸ್ ವರ್ಡ್ನ 2ನೇ ಕ್ಲಾಸ್ ನೋಡೋಣ ಅಂತ. ಈ ಎಮ್ ಎಸ್ ವರ್ಡ್ 2ನೇ ಕ್ಲಾಸ್ನಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ್ಯಾವ ಒಂದು ಟ್ಯಾಬ್ ಬಗ್ಗೆ ಅಥವಾ ಯಾವ್ಯಾವ ಒಂದು ಆಪ್ಷನ್ಸ್ ಬಗ್ಗೆ ನಾವು ಕಲಿತಾ ಇದ್ದೀವಿ ಅಂತ ಅನ್ನೋದನ್ನು ನೋಡೋಣ ಅಂತ. ಸೊ ಹಾಗಾದರೆ ವಿಡಿಯೋ ಪ್ರಾರಂಭ ಮಾಡೋಣ ಅಂತ. ಫಸ್ಟಿಗೆ ಸ್ಟಾರ್ಟ್ ಎಮ್ ಎಸ್ ವರ್ಡ್. ಸೊ ಆಲ್ರೆಡಿ ನನ್ನ ವಿಡಿಯೋ 1ರಲ್ಲಿ ಇಲ್ಲಿರುವಂಥ ಅಂದರೆ ಟೈಟಲ್ ಬಾರ್ ಅಂದರೆ ಏನು, ಅಲ್ಲಿ ಏನೇನಿರುತ್ತೆ, ಆಮೇಲೆ ಮಾರ್ಜಿನ್ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಸೊ ಇವಾಗ ಹೋಮ್ ಟ್ಯಾಬ್ನಲ್ಲಿ ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಫಂಟ್ ಅಂತ ಹೇಳ್ತೀವಿ. ಸೊ ಈ ಫಂಟ್ ಅಂತ ಅನ್ನೋದು ಏನೇನಿದೆ ನೋಡಿದ್ರೆ ಫಂಟಲ್ಲಿ, ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ. ಸೊ ಎಕ್ಸಾಂಪಲ್ ಅದಕ್ಕೆ ನಾನೇನು ಮಾಡೋಣ ಅಂದರೆ ಒಂದಿಷ್ಟು ಟೆಕ್ಸ್ಟನ್ನು ತಗೋತೀನಿ. ಆಮೇಲೆ ಫ್ರೆಂಡ್ಸ್, ನೀವೇನಾದರೂ ಎಮ್ ಎಸ್ ವರ್ಡ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ನೋ ಆಗಿದ್ದರೆ ನಿಮಗೊಂದು ಫಾರ್ಮುಲಾ ಕೊಡ್ತೀನಿ. ಆ ಫಾರ್ಮುಲಾ ತುಂಬ ಯೂಸ್ಫುಲ್ ಆದಂಥ ಫಾರ್ಮುಲಾ ಏನಂತಂದರೆ =RAND ರ್ಯಾಂಡ್ ಅಂತ ಟೈಪ್ ಮಾಡಿಬಿಟ್ಟು, ಸೊ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ರ್ಯಾಂಡ್ ಅದಾದ ನಂತರ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಹಾಕಿ ನೀವು ಜಸ್ಟ್ ಎಂಟ್ರಿ ಕೀ ಪ್ರೆಸ್ ಮಾಡಿದ್ರೆ ಸಾಕು, ನಮಗೊಂದಿಷ್ಟು ಟೆಕ್ಸ್ಟ್ ಸಿಗುತ್ತೆ. ಅಂದರೆ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗೋಕ್ಕೆ ಒಂದು ಟೆಕ್ಸ್ಟ್ ಸಿಗುತ್ತೆ. ಈ ಟೆಕ್ಸ್ಟ್ ಮೇಲೆ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ಕೋಬೋದು ಅದನ್ನು. ಸೊ ನೆನಪಿರಬೇಕು ಫಾರ್ಮುಲಾ ಏನು ಬರುತ್ತೆ ಅದನ್ನು ಅಂತಂತಂದರೆ =RAND ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಎಟ್ ಎ ಟೈಮ್ ಹಾಕಿಬಿಟ್ಟು, ಸೊ ನೋಡಿ =RAND ಅಂತ ಈ ಥರ ನೀವು ಟೈಪ್ ಮಾಡಿ ಎಂಟ್ರಿ ಕೀ ಪ್ರೆಸ್ ಮಾಡಿಬಿಟ್ರೆ ನಿಮ್ಗೆ ಈ ಥರ ಒಂದು 3 ಪ್ಯಾರಾಗ್ರಾಫ್ ಟೆಕ್ಸ್ಟ್ ಬರುತ್ತೆ. ಸೊ ಅದರಿಂದ ಏನಂತಂದರೆ ನೀವು ಈಸಿಯಾಗಿ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಫಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಈ ಫಂಟ್ನಲ್ಲಿ ಏನಿದೆ ಅಂತಂದರೆ, ಸೊ ಫಸ್ಟಿಗೆ ಏನಿದೆ ಇಲ್ಲಿ ಇನ್ನೊಂದು ನೆನಪಿರಬೇಕು, ನಾನು ಏನಾದರೂ ಫಂಟ್ ಚೇಂಜ್ ಮಾಡಬೇಕು, ಅದ್ರ ಕಲರ್ ಚೇಂಜ್ ಮಾಡಬೇಕು ಅಂತ ಏನಾದರೂ ಅಂತಂದರೆ ಅದಕ್ಕೆ ನಾನು ಪ್ರತಿ ಸರ್ತೆ ಆ ಒಂದು ಟೆಕ್ಸ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಅದು ಮ್ಯಾಂಡೇಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಲೈನ್, ಫಸ್ಟ್ ಲೈನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ನಂತರ ನಾನೆಲ್ಲಿ ಹೋಗ್ತೀನಿ ಅಂತಂದರೆ ಫಂಟ್ ಅಂತ ಇದೆ. ಆ ಫಂಟಲ್ಲಿ ನಾನು ಫಂಟ್ ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ. ಎಕ್ಸಾಂಪಲ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಫಂಟ್ ಸ್ಟೈಲ್ಸ್ ಇದ್ದಾವೆ ನೋಡಿ. ಸೊ ಕ್ಯಾಂಬೇರಿಯಾ ಅಂತ ಐತೆ, ಕ್ಯಾಲಿಬ್ರಿ ಅಂತ ಐತೆ, ಸೊ ಅಲ್ಜೇರಿಯನ್, ಬುಕ್ ಮಾರ್ಕ್, ಓಲ್ಡ್ ಸ್ಟೈಲ್, ಸೊ ಬೇರೆ ಡಿಸೈನ್ಸ್ ಇದರಲ್ಲಿ ಇದ್ದಾವೆ. ಸೊ ನಮ್ಗೆ ಯಾವುದು ಬೇಕು ಅಂತ ಅನ್ನೋದನ್ನು, ಸೊ ಜಸ್ಟ್ ನೀವು ಅದ್ರ ಮೇಲೆ ರೊಟೇಟ್ ಮಾಡ್ತಾ ಇದ್ರೇ ಹಿಂದೆ ಟೆಕ್ಸ್ಟ್ ಚೇಂಜ್ ಆಗಿರೋದನ್ನು ಕಾಣ್ತಾ ಇರುತ್ತೆ, ಪ್ರಿವ್ಯೂ ಥರ ಈ ಥರ. ಸೊ ಓಕೆ, ಸೊ ನನಗೆ ಇದರಲ್ಲಿ ಯಾವುದೋ ಬುಕ್ ಮಾರ್ಕ್ ಓಲ್ಡ್ ಸ್ಟೈಲ್ ಅಂತ ಅನ್ನೋದು ಬೇಕಾಗಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಆ ಫಂಟ್ ಏನಾಗಿದೆ ಅಂತಂದರೆ ಚೇಂಜ್ ಆಗಿಬಿಟ್ಟಿದೆ. ಓಕೆ, ಇದು ಒಂದು. ನಂತರ ಇಲ್ಲಿ ನೀವು ಹೋದ ತಕ್ಷಣ ನಮಗೆ ಶಾರ್ಟ್ಕಟ್ ಬರುತ್ತೆ, Ctrl+Shift+F ಅಂತ ಬರುತ್ತೆ. ಓಕೆ, ಈ Ctrl+Shift+F ಅಂದರೆ ಏನಾಗುತ್ತೆ, Ctrl+Shift ಮತ್ತು F ಕೀ ಪ್ರೆಸ್ ಮಾಡ್ತೀನಿ. ಸೊ ಇಲ್ಲಿ ಏನು ಬರ್ತಾ ಇದೆ, ಫಂಟ್ ಡೈಲಾಗ್ ಬಾಕ್ಸ್ ಬರ್ತಾ ಇದೆ ಇಲ್ಲಿ ಕೂಡ. ಓಕೆ, ಸೊ ಫಂಟ್ ಡೈಲಾಗ್ ಬಾಕ್ಸ್ನಲ್ಲಿ ನೀವು ಹೋಗಿ ಫಂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಲೆಟ್ ಅಸ್ ಸಿ, ಈ ಥರ ಇಲ್ಲೆಲ್ಲ ಬೇರೆ ಥರದ ಫಂಟ್ಸ್ ಇದ್ದಾವೆ. ಓಕೆ, ಇಲ್ಲಿ ಯಾವುದೋ ನಮಗೆ ಡಿಸೈನ್ನ ಇಲ್ಲಿ ಕೆಳಗಡೆ ನಮ್ಗೆ ಏನಂತಂದರೆ ಇಲ್ಲಿ ಪ್ರಿವ್ಯೂ ಕಾಣ್ತಿರುತ್ತೆ ಅದನ್ನು. ಓಕೆ, ನನಗೆ ಯಾವ್ದು ಬೇಕಾಗಿದೆ, ಬೇರೆ ಯಾವುದೋ ಒಂದು ಡಿಸೈನ್ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಇದು ಕ್ಲಿಕ್ ಮಾಡ್ತೀನಿ, ಈ ಥರ ಅಂತ ಇಲ್ಲಿ ಗೊತ್ತಾಗ್ತಾಯಿದೆ, ಪ್ರಿವ್ಯೂ ಗೊತ್ತಾಗ್ತಾಯಿದೆ. ಸೊ ಬೇರೆ ಡಿಸೈನ್ ನೋಡ್ಬೇಡ ಅಂತ. ಫಾರ್ ಎಕ್ಸಾಂಪಲ್ ಓಕೆ, ಈ ಥರ ಬೇಕಾಗಿದೆ. ಅದ್ರ ಜೊತೆಗೆ ಪ್ಲಸ್ ನನಗೆ ಇಲ್ಲಿ ಏನಂದರೆ ಕಲರ್ ಕೂಡ ಇದೆ ನೋಡಿ. ಸೊ ನನಗೆ ಬ್ಲೂ ಕಲರ್ ಬೇಕಾಗಿದೆ. ಆಮೇಲೆ ಸ್ಟ್ರೈಕ್ ಥ್ರೋ ಅಂತ ಕರಿತೀವಿ. ಈ ನೆಕ್ಸ್ಟ್ ಇಲ್ಲಿ ಹೇಳುವಂಥ ಆಪ್ಷನ್ನೇ ಇದೆ ಅದು. ಅಂದರೆ ಅದ್ರ ಮೇಲ್ಗಡೆ ಒಂದು ಲೈನ್ ಬರುತ್ತೆ ಈ ಥರ. ನೆಕ್ಸ್ಟ್ ಡಬಲ್ ಸ್ಟ್ರೈಕ್ ಥ್ರೋ ಬೇಕು, 2 ಲೈನ್ಸ್ ಬೇಕು. ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸೊ ಶಾಡೋ ಬೇಕು. ಓಕೆ, ಸೊ ಇದನ್ನೆಲ್ಲ ಏನಂತಂದರೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ನನಗೆ ಬೋಲ್ಡ್ ಬೇಕು, ಇಟ್ಯಾಲಿಕ್ ಬೇಕು. ಓಕೆ, ಅದ್ರ ಸೈಜ್ ಕೂಡ ನಂಗೆ ದೊಡ್ಡದು ಬೇಕಾಗಿದೆ, ಫಂಟ್ ಸೈಜು. ಸೊ ಇಷ್ಟೆಲ್ಲ ತೊಗೊಂಡ್ಬಿಟ್ಟು ನಾವು ಇಲ್ಲಿ ಜಸ್ಟ್ ಏನಂತಂದರೆ ಓಕೆ ಅಂತ ಅಂದ್ಬಿಟ್ರೆ ಸಾಕು. ಅದೇ ಥರ ಅಂದರೆ ನಾವೇನೇನೆಲ್ಲ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆ ಥರ ಎಲ್ಲ ಟೆಕ್ಸ್ಟನ್ನು ಇಲ್ಲಿ ಚೇಂಜ್ ಆಗಿ ಬಂದಿರುತ್ತೆ ಈ ಥರ. ಓಕೆ, ಸೊ ನೆನಪಿರಬೇಕು ಫಂಟಲ್ಲಿ ಹೋಗ್ಬಿಟ್ಟು ನಾನು ಸ್ಟೈಲನ್ನು ಚೇಂಜ್ ಮಾಡ್ಬೋದು. ಅದಕ್ಕೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು Ctrl+Shift+F ಅಂತ ಹೇಳ್ತೀನಿ, ಮರಿಬೇಡ್ರಿ. Ctrl+Shift+F ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಅಂತಂದರೆ ಸೈಜ್ ಅಂತಿದೆ. ಅದೇ ಥರ ನಾನು ಇಲ್ಲಿ ಯಾವುದೋ ಒಂದು ಟೆಕ್ಸ್ಟ್ ಅಥವಾ ಒಂದು ಲೈನ್ದನ್ನು ಸೈಜ್ ಚೇಂಜ್ ಮಾಡಬೇಕಾಗಿದೆ ಅಥವಾ ಇನ್ಕ್ರೀಸ್ ಮಾಡಬೇಕಾಗಿದೆ, ಡಿಕ್ರೀಸ್ ಮಾಡಬೇಕಾಗಿದೆ ಅಂತಂದಾಗ ನಾನು ಎಲ್ಲಿ ಹೋಗಬೇಕಾಗುತ್ತೆ ಅಂತಂದರೆ ಸೈಜ್ ಅಂತಿರೋ ಒಂದು ಆಪ್ಷನ್, ಅಂದರೆ ಇಲ್ಲಿ ಸೈಜ್ ಅಂತಿದೆ ನೋಡಿ ಸರ್, ಫಂಟ್ ಸೈಜ್. ಅಲ್ಲಿ ಹೋಗಿದ್ರೆ
ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನನಗೆ ಯಾವ ಥರದ ಸೈಜ್ ಬೇಕೋ ಆ ಸೈಜನ್ನು ನೀವು ಆಯ್ಕೆ ಮಾಡ್ಕೋಬೋದು. ಸೊ ಮ್ಯಾಕ್ಸಿಮಮ್ ಇಲ್ಲಿ ಏನಂತಂದರೆ 72 ಅಂತ ಕಾಣ್ತಿರುತ್ತೆ, ನೆನಪಿರಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕಾಣ್ತಾ ಇದೆ ನೋಡಿ ನಮಗೆ. ಸೊ ಡಿಫಾಲ್ಟಾಗಿ ಅಲ್ಲಿ ಎಷ್ಟಿದೆ ಅಂತಂದರೆ 72 ಅಂತ ಇದೆ. ಓಕೆ, ಸೊ ನಾವು 72ನೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ಕಾಗಲ್ವಾ? ಈಗ 72 ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಸದ್ಯಕ್ಕೆ ಏನಿದೆ ಅಂತಂದರೆ ಈ ಫಂಟ್ ಸ್ಟೈಲ್ ಎಷ್ಟಿದೆ ಅಂದರೆ 72, ಬಿಕಾಸ್ ಇಲ್ಲಿ ನಮ್ಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ನಾವು ನೋಡ್ಬೋದು ಬೇಕಾದರೆ ಇಲ್ಲಿ ಎಷ್ಟು ಅಂತಂದರೆ 72 ಅಂತ ಕಾಣ್ತಾ ಇದೆ. ಓಕೆ, ಸೊ ಹಾಗಾದರೆ ನಾನು ಇದನ್ನು ಇನ್ನೂ ಜಾಸ್ತಿ ಮಾಡ್ಬೋದಾ? ಎಕ್ಸಾಂಪಲ್ ನಾನು ಇದನ್ನು ಇನ್ಕ್ರೀಸ್ ಮಾಡ್ತೀನಿ. ಹೇಗಂತಂದರೆ ಇಲ್ಲಿ ಪಕ್ಕದಲ್ಲಿ ಇರೋದು ಇನ್ಕ್ರೀಸ್ ಅಂತ ಇದೆ ನೋಡಿ, ಗ್ರೋ ಫಂಟ್ ಅಂತ ಇದೆ ಇಲ್ಲಿ, ಗ್ರೋ ಫಂಟ್ ಅಂತ. ಇದಕ್ಕೇನಂತ ಕರಿತೀವಿ ಅಂದರೆ ಗ್ರೋ ಫಂಟ್. ಅದು ಕಂಟ್ರೋಲ್ ಪ್ಲಸ್ ಆಮೇಲೆ ಇದು ಗ್ರೇಟರ್ ದೆನ್ ಸಿಂಬಲ್ ಅಂತ ಕರಿತೀವಲ್ಲ, ಆ ಥರ ಸಿಂಬಲನ್ನು ನೀವು ಪ್ರೆಸ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಆ ಫಂಟನ್ನು ದೊಡ್ಡದಾಗುತ್ತೆ ಅಥವಾ ಸೈಜ್ ದೊಡ್ಡದಾಗುತ್ತೆ ಅಂತ ಹೇಳ್ಬೋದು ನಾವು. ಅದನ್ನ ಇವಾಗ ಕ್ಲಿಕ್ ಮಾಡ್ತೀನಿ. ಸೊ 80 ಇಲ್ಲಿ ಚೇಂಜ್ ಆಯಿತು, ತಿರ್ಗಾ 90. ಸೊ ಹಾಗಾದರೆ ಇಲ್ಲಿ ಫಂಟ್ ಸೈಜ್ ಚೇಂಜ್ ಆಗ್ತಾ ಇದೆ ಅಲ್ಲ ನೋಡಿ, ಎಷ್ಟು ಚೇಂಜ್ ಆಗ್ತಾಯಿದೆ. ಇನ್ನೊಂದು ಸರ್ತಿ ಇಲ್ಲೇ ಕ್ಲಿಕ್ ಮಾಡೋಣ ಅಂತ. ಸೊ 100, 110, ಸೊ ಚೇಂಜ್ ಆಗ್ತಾಯಿದೆ ಅಂತ ಅರ್ಥ. ಸೊ ಆದರೆ MS ವರ್ಡ್ನಲ್ಲಿ ಡಿಫಾಲ್ಟಾಗಿ ನಮ್ಗೆ ಕೊಡೋದು ಎಷ್ಟು ಅಂತಂದರೆ 72 ಅಂತ ಇರುತ್ತೆ. ಅದು ಎಲ್ಲ ಫಂಟ್ಗಳಿಗೆಲ್ಲ, ಕೆಲವೊಂದು ಫಂಟ್ಗಳಿಗೆ ಮಾತ್ರ 72 ಅಂತ ಬರ್ತಿರುತ್ತೆ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ಇದು ಫಂಟ್ ಅಂತ ಗೊತ್ತಾಯಿತು. ಆಮೇಲೆ ನನ್ನದು ಹಳೆಯ ವಿಡಿಯೋ ಅಂದರೆ ಕ್ಲಾಸ್ ನಂಬರ್ 1 ವಿಡಿಯೋದಲ್ಲಿ ನಾನು ಇದರಲ್ಲಿ ಅಂಡು ಮತ್ತು ರೀಡು ಅಂತ ನಾನು ಮಾತಾಡಿದ್ದೆ. ಅವತ್ತೇ ಹೇಳಿದ್ದೆ ನಾನು ಅನ್ನಡು ಮತ್ತು ರೀಡು ಅಂತ ಹೇಳಿದ್ದೆ. ಸೊ ಈ ಅನ್ನಡು ಅಂದರೆ ಏನಾಗುತ್ತೆ, ಇವಾಗ ಕ್ಲಿಕ್ ಮಾಡಿ ನೋಡೋಣ ಅಂತ. ಅನ್ನಡು, ಸೊ ಆ ಸೈಜು 120 ಇತ್ತಲ್ಲ, ತಿರ್ಗಾ 110 ಆಯಿತು, ಆಮೇಲೆ 100 ಆಗ್ತಾಯಿದೆ. ಅದೇ ಥರ ನಾನು ಹಿಂಗೆ ಅನ್ನಡು ಮಾಡ್ತಾ ಹೋದೆ ಅಂತ ಇಟ್ಕೊಳ್ಳಿ. ಲಾಸ್ಟ್ ಅಂದರೆ 11 ಸೈಜ್ ಎಷ್ಟಿತ್ತು ಅಷ್ಟಕ್ಕೆ ಬಂದಿತ್ತು ಅದನ್ನು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಅನ್ನಡು ಅಂತಂದರೆ ಒಂದೊಂದು ಆ್ಯಕ್ಷನ್ಗಳನ್ನು ಹಿಂದಕ್ಕೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ನಂತರ ರೀಡು ಅಂತಂದರೆ ಇವಾಗ 11 ಇದೆ ಸೈಜು, ಈಗ ನಾನು ರೀಡು ಅಂತ ಅಂತೀನಿ, ತಿರ್ಗಾ ಮತ್ತೆ ಏನಾಗುತ್ತೆ ಅಂತಂದರೆ ರಿಪೀಟ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಮತ್ತೆ 20 ಆಯಿತು ಸೈಜು, ಆಮೇಲೆ ಅದ್ರ ಫಂಟ್ ಸ್ಟೈಲ್ ಎಲ್ಲ ಚೇಂಜಸ್ ಆಗಿದೆ. ಅನ್ನಡು ಅಂತೀನಿ, ತಿರ್ಗಾ ಮತ್ತೆ ಬ್ಯಾಕ್ ಬರುತ್ತೆ. ಸೊ ಅನ್ನಡು ಅಂತ ನಾವು ಒಂದು, ಆಮೇಲೆ ರೀಡು, ಇದು ಎರಡು ಕಾರ್ಯನಲ್ಲಿ ಗೊತ್ತಾಯಿತು ಅಂತ ಅನ್ಕೋತೀನಿ. ಬಿಕಾಸ್ ಆಮೇಲೆ ಕಂಟ್ರೋಲ್ Z ಅಂತ ನಾವು ಪ್ರೆಸ್ ಮಾಡ್ತೀವಿ, ಅದ್ರ ಶಾರ್ಟ್ಕಟ್ ಕೀ ಬಂದುಬಿಟ್ಟು. ಆಮೇಲೆ ರೀಡು ಅಂತಂತಂದರೆ ಅದಕ್ಕೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ Y ಅಂತ ಹೇಳ್ತೀವಿ. ಓಕೆ, ಸೊ ಎರಡು ಒಂದು ಆಪ್ಷನ್ ಇವತ್ತು ಕ್ಲಿಯರ್ ಆಯಿತು. ನೆಕ್ಸ್ಟ್ ಇಲ್ಲೇನಿದೆ ಅಂತಂದರೆ ಅವಾಗಲೇ ನಾವು ಮಾತಾಡಿದ್ವಿ, ಇನ್ಕ್ರೀಸ್ ಆಗ್ತಾಯಿತ್ತು ಅಂದರೆ ಸೈಜ್ ದೊಡ್ಡದಾಗ್ತಾಯಿತ್ತು. ಅದಕ್ಕೆ ಏನಂತ ಕರಿತೀವಿ ಅಂದರೆ ಗ್ರೋ ಫಂಟ್ ಅಂತ ಕರಿತೀವಿ. ಓಕೆ, ಅದನ್ನು ಶಾರ್ಟ್ಕಟ್ ಕೀ ಮುಖಾಂತರ ನಾವು ಪ್ರಯತ್ನ ಮಾಡೋಣ ಅಂತ ಇವಾಗ. ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ ಅಂತಂದರೆ ಶ್ರಿಂಕ್ ಫಂಟ್ ಅಂತ ಹೇಳ್ತೀವಿ. ಓಕೆ, ಇದು ಒಂದು ಅದು ಓಪನಿಂಗ್ ಇದ್ದರೆ ಅದು ಕ್ಲೋಸಿಂಗ್ ಬ್ರ್ಯಾಕೆಟ್ ಅಂತ ವರ್ಕ್ ಆಗುತ್ತೆ. ಸೊ ಅಥವಾ ನಾವು ಲೆಸ್ಸರ್ ದೆನ್ ಅಂತ ಏನು ಹೇಳ್ತೀವಲ್ಲ ಆ ಥರ ಆಗುತ್ತೆ ಅದನ್ನು. ಸೊ ಲೆಟ್ಸ್ ಸ್ಟಾರ್ಟ್. ಪ್ರಾಕ್ಟಿಕಲ್ ಶಾರ್ಟ್ಕಟ್ ಕೀ ಮೇಲೆ ಮಾಡೋಣ ಅಂತ ನಾನು ಇವಾಗ ಕಂಟ್ರೋಲ್ ಪ್ಲಸ್ ಮತ್ತು ಅದು ಗ್ರೇಟರ್ ದೆನ್ ಸಿಂಬಲನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಶಾರ್ಟ್ಕಟ್ ಕೀ ಬಂತು ಕಂಟ್ರೋಲ್ ಪ್ಲಸ್ ಗ್ರೇಟರ್ ದೆನ್ ಸಿಂಬಾಲ್. ಸೊ ಐ ಥಿಂಕ್ ಏನೋ ಪ್ರಾಬ್ಲಮ್ ಇದೆ ಅನ್ಕೋತೀನಿ, ಆಗ್ತಾ ಇಲ್ಲ ಇದನ್ನು. ಓಕೆ, ಸೊ ಅದ್ರ ಬಿಟ್ಟು ನೀವು ಕಂಟ್ರೋಲ್ ಮತ್ತು ಕ್ಲೋಸಿಂಗ್ ಫ್ಲವರ್ ಬ್ರ್ಯಾಕೆಟ್ ಏನಾದರೂ ಪ್ರೆಸ್ ಮಾಡಿದ್ರಿ ಅಂತಂದರೆ ಇದು ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್, ನೆನಪಿರಬೇಕು. ಓಪನಿಂಗ್ ಮತ್ತು ಕ್ಲೋಸಿಂಗ್ ಫ್ಲವರ್ ಬ್ರ್ಯಾಕೆಟ್ ನೀವು ಏನಾದರೂ ಪ್ರೆಸ್ ಮಾಡ್ತಾ ಹೋದ್ರಿ ಅಂತಂದರೆ ಇದು ಇನ್ಕ್ರೀಸ್ ಆಗುತ್ತೆ. ಸೊ ತಿರ್ಗಾ ಡಿಕ್ರೀಸ್ ಬೇಕು ಅಂತಂದರೆ ಕಂಟ್ರೋಲ್ ಮತ್ತು ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ನೀವು ಏನಾದರೂ ಪ್ರೆಸ್ ಮಾಡ್ತಾ ಹೋದ್ರಿ ಅಂದರೆ ಅದು ಡಿಕ್ರೀಸ್ ಕೂಡ ಆಗುತ್ತೆ ಫ್ರೆಂಡ್ಸ್ ಅದನ್ನು. ಓಕೆ, ನೆಕ್ಸ್ಟ್ ನಂತರ ಇಲ್ಲಿ ಕೆಳಗಡೆ ಬಂದರೆ ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್ ಅಂತೆಲ್ಲ ಇದ್ದಾವೆ ನೋಡಿ ಇಲ್ಲಿ. ಓಕೆ, ಬೋಲ್ಡ್ ಅಂತಿದೆ, ಕಂಟ್ರೋಲ್ B, ಇಟ್ಯಾಲಿಕ್ ಅಂತಿದೆ, ಕಂಟ್ರೋಲ್ I ಅಂತ ಕರಿತೀವಿ, ಅಂಡರ್ಲೈನ್ ಇದೆ, ಕಂಟ್ರೋಲ್ U ಅಂತ ಕರಿತೀವಿ, ಆಮೇಲೆ ಸ್ಟ್ರೈಕ್ ಥ್ರೋ ಇದೆ. ಓಕೆ, ಸೊ ಎಲ್ಲನೂ ಈ ಫಂಟ್ನಲ್ಲಿ ಬರುವಂಥದ್ದು ಏನೇ ಒಂದು ಚೇಂಜಸನ್ನು ಮಾಡಿದ್ವಿ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ, ನೆನಪಿರಬೇಕು. ಈ ಫಂಟ್ನಲ್ಲಿ ಬರುವಂಥ ಎಲ್ಲ ಆಪ್ಷನ್ಸ್ಗಳನ್ನು ನಾನು ಏನಾದರೂ ಟೆಕ್ಸ್ಟ್ ಮೇಲೆ ಅಪ್ಲೈ ಮಾಡಿದೆ ಅಂತಂದರೆ ಅವಕ್ಕೆಲ್ಲ ಏನಂತ ಕರಿತೀವಿ ನಾವು ಅಂತಂದರೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಸೊ ಲೆಟ್ ಸ್ಟಾರ್ಟ್. ಇಲ್ಲಿ ಒಂದಿಷ್ಟು ಅದ್ರ ಮೇಲೆ ಅಪ್ಲೈ ಮಾಡಿ ನೋಡೋಣ ಅಂತ. ಟೆಕ್ಸ್ಟ್ ಮೇಲೆ ಒಂದು ಲೈನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ಲೈನ್ಗೆ ಬೋಲ್ಡ್ ಅಂತ ಕೊಡ್ತೀನಿ, ಬೋಲ್ಡ್. ಓಕೆ, ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಟ್ಯಾಲಿಕ್ ಅಂತ ಕೊಡೋಣ ಅಂತ, ಇಟ್ಯಾಲಿಕ್. ಓಕೆ, ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಂಡರ್ಲೈನ್ ಅಂತ ಕೊಡೋಣ ಅಂತ. ಓಕೆ, ನೆಕ್ಸ್ಟ್ ಇದಾದಮೇಲೆ ಸ್ಟ್ರೈಕ್ ಥ್ರೋ ಅಂತ ಕೊಡೋಣ ಅಂತ. ಸ್ಟ್ರೈಕ್ ಥ್ರೋ ಅಂತಂದರೆ ಆ ಒಂದು ಫಂಟ್ಗಳ ಮೇಲೇ ಒಂದು ಲೈನನ್ನು ಡ್ರಾ ಆಗುತ್ತೆ. ಯಾವ ಥರ ಅಂತಂದರೆ, ಸೊ ನಾವಿಲ್ಲಿ ನೋಡ್ಬೋದು ಯಾವ ಥರ ಡ್ರಾ ಆಗಿದೆ ಅಂತ. ಮಧ್ಯದಲ್ಲೇ ಅಂದರೆ ಟೆಕ್ಸ್ಟ್ನ ಮಧ್ಯದಲ್ಲೇ ಒಂದು ಲೈನನ್ನು ಡ್ರಾ ಆಗಿರುತ್ತೆ ಈ ಥರ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಇಷ್ಟೆಲ್ಲ ಆಯಿತು. ಆಮೇಲೆ ನನಗೆ ಈ ಕಲರ್ ಬೇಕಾಗಿದೆ ಅಂತ ಇಟ್ಕೊಂಡಂಥ ಫಂಟ್ ಕಲರ್. ಈ ಫಂಟ್ ಕಲರ್ ಬೇಕಾಗಿತ್ತು ಅಂತಂದರೆ ಕಾಮನ್ ನಾನು ಸೆಲೆಕ್ಟ್ ಮಾಡ್ಕೋಬೇಕು.
ಇಲ್ಲಿ ಹೋಗ್ಬಿಟ್ಟು ಕಲರ್ ಅಂತ ಇದೆ ನೋಡಿ ಸರ್, ಫಂಟ್ ಕಲರ್ ಅಂತ ಇದೆ. ಸೊ ಫಂಟ್ ಕಲರ್ನ ಹೋಗ್ಬಿಟ್ಟು ಸೊ ಚಾಯ್ಸ್ ಮಾಡಿರಿ ನಿಮ್ಗೆ ಯಾವ ಕಲರ್ ಬೇಕು ಅಂತ ಅನ್ನೋದನ್ನು. ಸೊ ಎಕ್ಸಾಂಪಲ್ ನನಗೆ ಈ ಕಲರ್ ಬೇಕಾಗಿದೆ. ಓಕೆ, ನೆಕ್ಸ್ಟ್ ಮತ್ತೆ ಚೇಂಜ್ ದ ಅಂತ ಅನ್ನೋದಕ್ಕೆ ಬೇರೆ ಕಲರ್ ಬೇಕು. ಓಕೆ, ತಿರ್ಗಾ ನಾನಲ್ಲಿ ಬ್ಲೂ ಕಲರ್ ಬೇಕಾಗಿದೆ, ಬ್ಲೂ ಕಲರ್ ಹಾಕೋತೀನಿ. ಆಮೇಲೆ ಫಾರ್ಮ್ಯಾಟಿಂಗ್ ಅಂತ ಅನ್ನೋದಕ್ಕೆ ಮತ್ತೆ ಬೇರೆ ಕಲರ್ ಬೇಕಾಗಿದೆ, ಅದು ಕೂಡ ನಾನು ಚೇಂಜ್ ಮಾಡ್ಕೋತೀನಿ. ಸೊ ಈ ಥರ ಬೇರೆ 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 ಕಲರನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇದನ್ನೇನಂತಂದರೆ ಫಂಟ್ ಕಲರನ್ನು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಇದಕ್ಕೆ ಫಂಟ್ ಕಲರ್ ಚೇಂಜ್ ಮಾಡೋಕ್ಕೆ ಯಾವುದೇ ಥರದ ಶಾರ್ಟ್ಕಟ್ ಕೀಸನ್ನು ಇಲ್ಲಿ ಇಲ್ಲ. ನಾವು ಡೈರೆಕ್ಟ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬೈ ಮೌಸಿಂದ ಕ್ಲಿಕ್ ಮಾಡಿ ಅದನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಚೇಂಜ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳೋದಿದೆ. ಏನಂತಂದರೆ ಇದು ಪರೀಕ್ಷೆ ದೃಷ್ಟಿಯಿಂದನೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಇದನ್ನು. ಸೊ ಮುಂದೆ ಇಲ್ಲಿ ಏನಂತಂದರೆ ಸ್ಟ್ರೈಕ್ ಥ್ರೂ ಆದ ನಂತರ ಬರುವಂತಹ 2 ಆಪ್ಷನ್ಸ್ ಇದ್ದಾವೆ. ಅವು 2 ಆಪ್ಷನ್ ಯಾವುವು ಅಂತಂದರೆ, ಒಂದು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಏನಂತಂದರೆ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಈ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಎಕ್ಸಾಂಪಲ್ ಸಪೋಸ್ ನಾನೊಂದು ಒಬ್ಬ ಡಾಕ್ಟರ್ ಬಗ್ಗೆ ನಾನು ಅಥವಾ ಒಂದು ಏನೋ ವಿಷಯದ ಬಗ್ಗೆ ನಾನು ಬರಿತಾ ಇದ್ದೀನಿ, ಅವ್ರದ್ದು ಎಜುಕೇಷನನ್ನು ಮೆನ್ಷನ್ ಮಾಡಬೇಕಾಗಿದೆ ಅಂತ ಇಟ್ಕೊಂಡಂತ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಯ್ ಅಂತ ಒಬ್ಬರು ಇದ್ದಾರೆ. ಓಕೆ, ಅವರ ಒಂದು ಎಜುಕೇಷನ್ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್ MD ಇದ್ದಾರೆ ಅಥವಾ MD ಅನ್ನೋ ವಿಷಯದವರು ಇದ್ದಾರೆ ಅಂತ ಇಟ್ಕೊಂಡಂತ. ಸೊ ಅವ್ರದ್ದೊಂದು ಎಜುಕೇಷನ್ ನಮ್ಮ ವಿಸಿಟಿಂಗ್ ಕಾರ್ಡ್ನಲ್ಲಿ ಯಾವ ಥರ ಕಾಣುತ್ತೆ ಅಂತಂದರೆ, ಅವ್ರ ನೇಮ್ ಕೆಳಗಡೆ ಚಿಕ್ಕದಾಗಿ ಬಂದಿರುತ್ತೆ. ಓಕೆ, ಸೊ ಅದನ್ನು ಮಾಡ್ಕೊಳ್ಬೇಕು, ನಾನು ಆ ಥರ ಆಗಬೇಕು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡೋದಂದರೆ ಇಲ್ಲಿಗೆ ಬಂದುಬಿಡೋದು. ಯಾವುದನ್ನು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸೊ ಸಬ್ಸ್ಕ್ರಿಪ್ಟ್ಗೆ ಶಾರ್ಟ್ಕಟ್ ಕೀ ಕೂಡ ಇದೆ. ಯಾವುದಂದರೆ Ctrl+= ಟು ಸಿಂಬಲನ್ನು ನೀವು ಪ್ರೆಸ್ ಮಾಡಿದ್ರೆ ಅಂತಂದರೆ ಅದು ಸಬ್ಸ್ಕ್ರಿಪ್ಟ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್, ಕ್ಲಿಕ್ ಮಾಡೋಣ ಅದರ ಮೇಲೆ. ಸೊ ಇವಾಗ ಡಾಕ್ಟರ್ ರಾಯ್ ಮುಂದ್ಗಡೆ ಅದು ಚಿಕ್ಕದಾಗಿ ಬಂತು. ಹಾಗಾದರೆ ಇದನ್ನು ನಾವು ಇನ್ನೊಂದು ಕ್ವಶನ್ ಕೇಳ್ಬೋದು, ಈಗ ಅದನ್ನು ಆಪ್ಷನ್ ಎದಕ್ಕೆ ಬೇಕ್ರಿ, ನಾವು ಅದನ್ನು ಬೇಕಾದರೆ ಫಂಟ್ ಸೈಜನ್ನು ಕಮ್ಮಿ ಮಾಡಿಕೊಂಡ್ರೆ ಆಗುತ್ತೆ ಅಲ್ಲ. ಓಕೆ, ಸೊ ನೋಡಿ ಈ ಫಂಟ್ ಸೈಜ್ ಅಂತ ನಾವು ಮಾತಾಡಿದಾಗ ಇಲ್ಲಿ ಡಾಕ್ಟರ್ ರಾಯ್ ಅಂತ ನಾವೇನು ಟೈಪ್ ಮಾಡಿದ್ವೋ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ ಎಷ್ಟಿದೆ ಫಂಟ್ ಸೈಜ್, 11 ಅಂತಿದೆ. ಸೊ ಅದೇ ಥರ ಈ MD ಅಂತ ಅನ್ನೋದು ಕೂಡ ನಾವು ಸೆಲೆಕ್ಟ್ ಮಾಡ್ಕೊತೀನಿ, ಅದರಲ್ಲಿ ಸೈಜ್ ಎಷ್ಟಿದೆ, 11 ಇದೆ. ಸೊ ಅದರ ಅರ್ಥ ಸೊ 2 ಅಂದರೆ ನಾವು ಬರೆದಿರೋ ಕಂಪ್ಲೀಟ್ ಟೆಕ್ಸ್ಟ್ ಸೈಜ್ ಎಷ್ಟಿದೆ ಅಂದರೆ 11 ಅಂತಲೇ ಇದೆ. ಆದರೆ ಇಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದರೆ ಒಂದೇ ಚೇಂಜಸ್ ಆಗಿರೋದು, ಈ ಒಂದು ಫಂಟ್ ಏನಿದೆ ಅಂತಂದರೆ ಅದರ ಫಾರ್ಮೆಟನ್ನು ಚೇಂಜ್ ಮಾಡಿದ್ದೀವಿ. ಏನಂತ ಚೇಂಜ್ ಮಾಡಿದ್ದೀವಿ ಅಂತಂದರೆ ಸಬ್ಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದೀವಿ. ಸೊ ನೆನಪಿರಬೇಕು, ಯಾವಾಗ ಇನ್ ಕೇಸ್ ಏನಾದರೂ ಕ್ವಶನ್ ಕೇಳ ಅಂತಂದರೆ ಸಬ್ಸ್ಕ್ರಿಪ್ಟ್ ಮಾಡಿರುವಂತಹ ಫಂಟ್ಗಳ ಸೈಜು ಚೇಂಜ್ ಆಗಿರುತ್ತೆ, ನಿಜವಾಗ್ಲೂ ಚೇಂಜ್ ಆಗಿರೋದಿಲ್ಲ. ಅದು ಯಾವುದಿರುತ್ತೆ ಅಂದರೆ ಅದೇ ಸೈಜ್ ಇರುತ್ತೆ, ಬಟ್ ಅಲ್ಲಿ ಏನು ಚೇಂಜ್ ಆಗಿರುತ್ತೆ ಅಂದರೆ ಆ ಒಂದು ಫಂಟ್ನ ಫಾರ್ಮೆಟ್ ಮಾತ್ರ ಚೇಂಜ್ ಆಗಿರುತ್ತೆ. ಓಕೆ, ಇನ್ನು ಸೂಪರ್ ಸ್ಕ್ರಿಪ್ಟ್. ಈ ಸೂಪರ್ ಸ್ಕ್ರಿಪ್ಟ್ ಅಂದರೆ ಏನು, ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಮ್ಯಾಥಮೆಟಿಕಲ್ ಮಾಡ್ತಿರ್ತೀವಲ್ಲ, ಸೊ x² + y² ಅಂತ ಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ ಈ ಥರ. ಸೊ x² y² ನಾವು ಏನಾದರೂ ಮ್ಯಾಥಮೆಟಿಕ್ಸ್ ಪೇಪರ್ ಮಾಡಬೇಕು ಅಂತಂದರೆ ಇದೇ ಆಪ್ಷನ್ ಅಂತ ಅಂತಲ್ಲ, ಇದಕ್ಕೆ ಬೇರೆ ಇನ್ನೊಂದು ಆಪ್ಷನ್ ಬರುತ್ತೆ, ಇಕ್ವೇಷನ್ ಅಂತ ಒಂದು ಆಪ್ಷನ್ ಇದೆ MS ವರ್ಡಲ್ಲಿ, ಮುಂದೆ ಬರುತ್ತೆ ಹೇಳ್ತೀನಂತೆ. ಸೊ ಸಿಂಪ್ಲಿ ಇದು ಅರ್ಥ ಆಗೋಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಿರೋದು. ಎಕ್ಸಾಂಪಲ್ ನನಗೆ 2 ಅಂತ ಅನ್ನೋದು ಎಲ್ಲಿ ಅಂದರೆ ವಾಯ್ನ ಮೇಲೆ ಬೇಕಾಗಿದೆ, ಅದಕ್ಕೆ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಾನು ಹೋಗಿ ಸೂಪರ್ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Ctrl+Shift+ ಅಂತ ನಾವು ಒಂದೇನಂದರೆ ಶಾರ್ಟ್ಕಟ್ ಕೀ ಇದೆ, ಇದಕ್ಕೆ ಕ್ಲಿಕ್ ಮಾಡೋಣ ಅಂತ. ಸೊ ಮೇಲ್ಗಡೆ ಹೋಯಿತು. ಅದೇ ಥರ ಇದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಸೂಪರ್ ಸ್ಕ್ರಿಪ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನು ಮೇಲೆ ಹೋಯಿತು, ಅಂದರೆ ಒಂಥರ x² + y² ಥರ ಕಾಣ್ತಾ ಇದೆ. ಸೊ ಕಾಮನ್ ಆಗಿ ಇದನ್ನು ಎದಕ್ಕೆ ಬಳಕೆ ಮಾಡ್ತಿರ್ತಾರೆ ಅಂತಂದರೆ, ನಾವು ಯಾವುದೋ ಒಂದು ಕಂಪ್ನಿಯಿಂದ ಟ್ರೇಡ್ ಮಾರ್ಕ್ ಅಂತ ಕರಿತೀವಿ. ಆ ಟ್ರೇಡ್ ಮಾರ್ಕ್ ಅದನ್ನು ಮಾಡೋಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ JNH ಅಂತ ಅನ್ನೋದೊಂದು ಬ್ರ್ಯಾಂಡ್ ಇದೆ, ಅದಕ್ಕೆ ಟ್ರೇಡ್ ಮಾರ್ಕ್ ಇದೆ ಅಂತ ಇಟ್ಕೊಂಡಂತ. ಸೊ ಅವಾಗ ನಾನು ಜಸ್ಟ್ TM ಅಂತ ಟೈಪ್ ಮಾಡಿ ಸ್ಪೇಸ್ ಬಾರ್ ಹೊಡೆದ್ರು ಸರಿ TM ಅಂತ ಆಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟು ನೋಡೋಣ ಅಂತ, ಟ್ರೇಡ್ ಮಾರ್ಕ್ ಅಂತ ಆಗಬೇಕಾಗಿದೆ, ಸ್ಪೇಸ್ ಕೊಡಿ, ಆಗ್ತಾ ಇಲ್ಲ, ಇಲ್ಲಿ ತೊಂದರೆ ಇಲ್ಲ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೂಪರ್ ಸ್ಕ್ರಿಪ್ಟ್ ಅಂತ ಕ್ಲಿಕ್ ಮಾಡೋಣ ಅಂತ. ಸೊ ಇದೇನಂತಂದರೆ ಈ ಥರ ಟ್ರೇಡ್ ಮಾರ್ಕ್ ಅಂತ ಆಯ್ತು ನೋಡಿ. ಓಕೆ, ಸೊ ಈ ಥರದ ಒಂದು ಫಾರ್ಮೆಟ್ಗಳನ್ನ ಮಾಡೋಕ್ಕೆ ಯಾವ್ದು ಬಳಕೆ ಮಾಡ್ತೀವಿ ನಾವು, ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಅಂತ ಬಳಕೆ ಮಾಡ್ತೀವಿ ಫ್ರೆಂಡ್ಸ್, ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ಇರುವಂಥ ಒಂದು ಆಪ್ಷನ್ ಯಾವುದು ಅಂತಂತಂದರೆ ಇಲ್ಲಿದೆ ಕೇಸ್ ಅಥವಾ ಚೇಂಜ್ ಕೇಸ್ ಅಂತ ಕರಿತೀವಿ. ವೆರಿ ಮಚ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಚೇಂಜ್ ಕೇಸ್ ಅಂತ ಕರಿತೀವಿ. ನೆನಪಿರಬೇಕು, ಚೇಂಜ್ ಕೇಸಲ್ಲಿ 5 ಥರದ ಚೇಂಜ್ ಕೇಸಸನ್ನು ಇರುತ್ತೆ, ನೆನ್ಪಿಟ್ಕೊಡ್ರಿ. 5 ಥರದ ಚೇಂಜ್ ಕೇಸಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಸೆಂಟೆನ್ಸ್ ಕೇಸ್, ನೆಕ್ಸ್ಟ್ ಲವರ್ ಕೇಸ್, ಆಮೇಲೆ ಅಪ್ಪರ್ ಕೇಸ್, ಆಮೇಲೆ ಕ್ಯಾಪಿಟಲ್ ಈಚ್ ವರ್ಡ್, ಆಮೇಲೆ ಡಬಲ್ ಕೇಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಪ್ರತಿಯೊಂದು ಏನೇನು ಚೇಂಜಸ್ ಆಗುತ್ತೆ ಅಂತ ಅನ್ನೋದನ್ನು ಪ್ರಾಕ್ಟಿಕಲಿ ನೋಡ್ಬಿಡೋಣ ಅಂತ. ಸೊ ಕೆಳಗಡೆ ಪ್ಯಾರಾಗ್ರಾಫ್ ಇದೆ, ಈ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ
ನಾನು ಇಲ್ಲಿ ಚೇಂಜ್ ಕೇಸ್ ಅಂತ ನಾವು ಆಪ್ಷನ್ಗೆ ಹೋಗೋಣ ಅಂತ. ಸೊ ಇಲ್ಲಿ ಏನೇನು ಚೇಂಜ್ ಆಗುತ್ತೆ ನೋಡ್ಬೋಣ ಅಂತ. ಸೊ ಚೇಂಜ್ ಕೇಸ್, ಓಕೆ, ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡೋಣ ಅಂತ. ಸೆಂಟೆನ್ಸ್ ಕೇಸ್ ಅಂತ ಇದೆ. ಸೊ ಆಲ್ರೆಡಿ ನಾವು ಇಲ್ಲಿ ಕಾಣ್ತಾ ಇರೋವಂಥ ಒಂದು ಟೆಕ್ಸ್ಟ್ ಏನಿದೆ ಅಂದರೆ ಸೆಂಟೆನ್ಸ್ ಕೇಸಲ್ಲೇ ಇದೆ ಇದನ್ನು. ಓಕೆ, ಸೊ ಬೇರೆ ಚೇಂಜ್ ಮಾಡೋಣ ಅಂತ ಲೋವರ್ ಕೇಸ್ ಅಂತ ಕೊಡೋಣ ಅಂತ. ಲೋವರ್ ಕೇಸ್ಗೆ ಅಂತ ಕ್ಲಿಕ್ ಮಾಡಿದಾಗ ನೋಡಿ ಕಂಪ್ಲೀಟಾಗಿ ಆ ಒಂದು ಎಲ್ಲ ಟೆಕ್ಸ್ಟ್ನಲ್ಲಿ ಬರೆದಿರುವಂಥ ಎಲ್ಲ ಅಕ್ಷರಗಳು ಏನಂದರೆ ಲೋವರ್ ಕೇಸ್ನಲ್ಲಿ ಬರ್ತಾ ಇದೆ. ಓಕೆ, ನಾವು ಏನೇನು ಹೇಳ್ತೀವಿ ಅಂದರೆ ಸ್ಮಾಲ್ ಲೆಟರ್ಸ್ ಅಂತ ಏನು ಮಾತಾಡ್ತೀವಲ್ಲ ಆ ಥರ ಲೋವರ್ ಕೇಸಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಅಪ್ಪರ್ ಕೇಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ಸಂಪೂರ್ಣವಾದಂತಹ ಒಂದು ಪ್ಯಾರಾಗ್ರಾಫ್ ಏನಂತಂದರೆ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಆಮೇಲೆ ಮೂರನೇ ಆಪ್ಷನ್ ಬಂದುಬಿಟ್ಟು ಕ್ಯಾಪಿಟಲ್ ಈಚ್ ವರ್ಡ್ ಅಥವಾ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಪ್ರತಿಯೊಂದು ಪದದಲ್ಲಿರುವ ಫಸ್ಟ್ ಆಲ್ಫಾಬೆಟ್ ಏನಂತಂದರೆ ಕ್ಯಾಪಿಟಲ್ ಆಗಿರುತ್ತೆ. ಎಕ್ಸಾಂಪಲ್ ಟು ಚೇಂಜ್, ಟೂನಲ್ಲಿ ಟಿ ಕ್ಯಾಪಿಟಲ್ ಇದೆ, ಚೇಂಜ್ನಲ್ಲಿ ಸಿ ಕ್ಯಾಪಿಟಲ್ ಇದೆ, ನಲ್ಲಿ ಟಿ ಕ್ಯಾಪಿಟಲ್ ಇದೆ, ಓವರಾಲ್ನಲ್ಲಿ ಓ ಕ್ಯಾಪಿಟಲ್ ಇದೆ. ಸೊ ಈ ಥರ ಚೇಂಜ್ ಆಗುತ್ತೆ. ಅದು ಯಾವುದಂದರೆ ಕ್ಯಾಪಿಟಲೈಸ್ ಈಚ್ ವರ್ಡ್. ನೆಕ್ಸ್ಟ್ ಟಗಲ್ ಕೇಸ್ ಅಂತ ಹೇಳ್ತೀವಿ. ಈ ಟಗಲ್ ಕೇಸ್ ಏನಂತಂದರೆ ಇದ್ರದ್ದು ಉಲ್ಟಾ ಬರುತ್ತೆ. ಅಂದರೆ ಕ್ಯಾಪಿಟಲೈಸ್ ಈಚ್ ವರ್ಡ್ನಲ್ಲಿ ಫಸ್ಟ್ ಆಲ್ಫಾಬೆಟಿಕ್ ಕ್ಯಾಪಿಟಲ್ ಆಗಿ ಉಳಿದವೆಲ್ಲ ಸ್ಮಾಲ್ ಬಂದರೆ, ಟಗಲ್ ಕೇಸ್ನಲ್ಲಿ ಅಂದರೆ ಫಸ್ಟ್ ಆಲ್ಫಾಬೆಟಿಗೆ ಸ್ಮಾಲ್ ಬಂತು, ಉಳಿದೆಲ್ಲ ಒಂದು ಆಲ್ಫಾಬೆಟಿಕ್ಸ್ ಏನು ಬರುತ್ತೆ ಅಥವಾ ಲೆಟರ್ಸ್ ಏನು ಬರುತ್ತೆ ಅಂತಂದರೆ ಅದು ಕ್ಯಾಪಿಟಲ್ ಲೆಟರ್ಸಲ್ಲಿ ಬಂದಿರುತ್ತೆ. ಅದರದ್ದು ಸಂಪೂರ್ಣ ಉಲ್ಟಾ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ 5 ಒಂದು ಚೇಂಜ್ ಕೇಸಸ್ ಅಂತ ಅವೈಲೇಬಲ್ ಇರುತ್ತೆ MS ವರ್ಡ್ನಲ್ಲಿ. ಓಕೆ, ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂತಂದರೆ ಇದಕ್ಕೊಂದು ಶಾರ್ಟ್ಕಟ್ ಕೀ ಕೂಡ ಬರುತ್ತೆ. ಶಾರ್ಟ್ಕಟ್ ಕೀ ಯಾವುದು ಅಂತಂದರೆ Shift F3 ಅಂತ ಹೇಳ್ತೀವಿ. ಓಕೆ, ಈ Shift F3 ಬಳಕೆ ಮಾಡೋದ್ರಿಂದ ಏನಾಗುತ್ತೆ ನೋಡಿಬಿಡಿ. ಸ್ವಲ್ಪ ನಾನು ಸ್ಕ್ರೀನನ್ನು ದೊಡ್ಡ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಜೂಮ್ ಮಾಡ್ತಾಯಿದ್ದೀನಿ. ಸೊ ಏನಾಗುತ್ತೆ ಇಲ್ಲಿ ಅಂತಂದರೆ ಸೆಲೆಕ್ಟ್ ಮಾಡ್ಕೊಂಡೇ ಇರಬೇಕು ನಾವು ಕಂಪಲ್ಸರಿ. ಸೊ Shift F3 ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. ಏನಾಯಿತು, ಫಸ್ಟಿಗೆ ಎಲ್ಲ ಕ್ಯಾಪಿಟಲ್ ಆಯಿತು ಅಂದರೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಆಯಿತು. ನೆಕ್ಸ್ಟ್ ಮತ್ತೆ F3 ಪ್ರೆಸ್ ಮಾಡ್ತೀನಿ ಅಂದರೆ Shift F3 ಎಲ್ಲ ಸ್ಮಾಲ್ ಲೆಟರ್ಸ್ ಆಯಿತು. ನೆಕ್ಸ್ಟ್ ಮತ್ತೆ Shift F3 ಏನಾಗ್ತಾ ಇದೆ, ಇಲ್ಲಿ ಸೆಂಟೆನ್ಸ್ ಕೇಸ್ ಆಗ್ತಾ ಇದೆ. ಮತ್ತೆ Shift F3 ಪ್ರೆಸ್ ಮಾಡಿ ನೋಡಿ, ಮತ್ತೆ ಕ್ಯಾಪಿಟಲ್, Shift F3 ಎಲ್ಲ ಸ್ಮಾಲ್, Shift F3 ಸೆಂಟೆನ್ಸ್ ಕೇಸ್. ಸೊ ಇದರ ಅರ್ಥ ಏನಂತಂದರೆ ಈ ಶಾರ್ಟ್ಕಟ್ ಕೀ ಬಳಸೋದು ಏನಂದರೆ Shift F3 ಅಂತ ಒಂದು ಶಾರ್ಟ್ಕಟ್ ಕೀ ಬಳಸೋದ್ರಿಂದ ನಮಗೇನಂದರೆ ಚೇಂಜ್ ಕೇಸ್ನಲ್ಲಿ 3 ಅಷ್ಟೇ ಅಪ್ಲೈ ಆಗುತ್ತೆ. ಯಾವ್ದು ಅಂತಂದರೆ ಒಂದು ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಮೇಲ್ಗಡೆ ಇರುವಂಥ 3 ಕೇಸಸ್ಗಳು ಮಾತ್ರ ಇದರಲ್ಲಿ ಅಪ್ಲೈ ಆಗುತ್ತೆ. ಇನ್ನು ಕ್ಯಾಪಿಟಲ್ ಈಚ್ ವರ್ಡ್ ಆಮೇಲೆ ಟಗಲ್ ಕೇಸ್ ಇವೆರಡು ಯಾವುದು ಶಾರ್ಟ್ಕಟ್ ಕೀ F3ಇಂದ ಇವು ಆಗೋದಿಲ್ಲ. ಅಂದರೆ Shift F3ನಿಂದ ಇವೆರಡು ಅಪ್ಲೈ ಆಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ಇನ್ನು ಬಂದುಬಿಟ್ಟು ಹೈಲೈಟರ್ ಅಂತ ಐತೆ. ಸೊ ನೋಡೋಣ, ಹೈಲೈಟರ್ ಅಂತ ಇದೆ ನೋಡಿ ಈ ಥರ. ಸೊ ಹೈಲೈಟರ್ ಏನಂತಂದರೆ ನಾವು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನಲ್ಲಿ ಇಂಪಾರ್ಟೆಂಟ್ ಥಿಂಗನ್ನು ತೋರಿಸ್ತಿರ್ತೀವಿ, ಅಲ್ಲಿ ಮಾರ್ಕ್ ಮಾಡ್ತಿರ್ತೀವಿ. ಆ ಮಾರ್ಕ್ ಮಾಡೋದಕ್ಕೆ ಏನಂತಂದರೆ ಹೈಲೈಟರ್ ಅಂತ ಕರಿತೀವಿ. ಸೊ ಇಲ್ಲಿ ಹೈಲೈಟರ್ ಕಲರ್ ಅಂತ ಇದೆ. ಆಮೇಲೆ ಕೆಲವೊಂದು ಇದರಲ್ಲಿ ಎಷ್ಟಿದೆ ನೋಡಿ ಕಲರ್ಗಳನ್ನ ನೀವು ತೊಗೊಂಡಾಗ ಒಂದು 15 ಕಲರ್ಸ್ ಇದ್ದಾವೆ. ಆದರೆ ಪ್ರತಿಯೊಂದು ಕಲರ್ಗೆ ಏನಂತಂದರೆ ಅದರದ್ದೇ ಆದಂಥ ಒಂದು ಮೀನಿಂಗ್ ಇದೆ. ಅಂದರೆ ಯೆಲ್ಲೋ ಕಲರ್ ಇಲ್ಲೇ ಬಳಕೆ ಮಾಡ್ತೀವಿ, ಬ್ಲೂ ಕಲರ್ ಇಲ್ಲೇ ಬಳಕೆ ಮಾಡ್ತೀವಿ ಅಂತ ಅದೊಂದು ಮೀನಿಂಗ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ತಿರ್ತೀವಿ ಯೆಲ್ಲೋ ಕಲರ್ನ ಬಳಕೆ ಮಾಡ್ತಿರ್ತಾರೆ. ಸೊ ಅದನ್ನು ತೋರಿಸ್ಬಿಡ್ತೀನಿ ನಾನು ಇವಾಗ. ಫಾರ್ ಎಕ್ಸಾಂಪಲ್ ಯುವರ್ ಡಾಕ್ಯುಮೆಂಟ್ ಅಂತ ಅನ್ನೋದು ಇಂಪಾರ್ಟೆಂಟ್ ವರ್ಡ್ ಇದೆ, ಅಥವಾ ಕ್ವಿಕ್ ಸ್ಟೈಲ್ ಅಂತ ಅನ್ನೋದು ಇಂಪಾರ್ಟೆಂಟ್ ವರ್ಡ್ ಇದೆ ಅಂತ ಇಟ್ಕೊಂಡಂತ ನಾವು ಓಪನ್ ಮಾಡಿದ ತಕ್ಷಣ ನನ್ನದು ದೃಷ್ಟಿ ಅಲ್ಲೇ ಹೋಗಬೇಕು ಅಂತ ಅನ್ನೋದಕ್ಕೆ ನಾನು ಹೈಲೈಟ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿ ಅದ್ರ ಮೇಲೆ. ಸೊ ಅದ್ರ ಜೊತೆ ನಮಗೊಂದು ಈ ಥರ ಪೆನ್ಸಿಲ್ ಥರ ಬಂದಿರುತ್ತೆ. ಜಸ್ಟ್ ನಾವು ಅದ್ರ ಮೇಲೆ ಡ್ರ್ಯಾಗ್ ಮಾಡಿಬಿಟ್ರೆ ಸಾಕು. ಸೊ ಇದೇನಾಗುತ್ತೆ ಅಂತಂದರೆ ಇವಾಗ ಆ ಒಂದು ಟೆಕ್ಸ್ಟನ್ನು ಹೈಲೈಟ್ ಮಾಡಿದ್ವಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇದಿಷ್ಟ ಆಯಿತು. ಏನಂತಂದರೆ ನಾವು ಇಷ್ಟೊತ್ತನ ನಾವು ಏನೇನು ಕಲ್ತೀವಿ ಅಂತಂದರೆ ಒಂದು ಫಂಟ್ ಸ್ಟೈಲ್ ಚೇಂಜ್ ಮಾಡೋದು, ಸೈಜ್ ಚೇಂಜ್ ಮಾಡೋದು, ಆಮೇಲೆ ಫಾರ್ಮ್ಯಾಟ್ ಬೋಲ್ಡ್ ಮಾಡೋದು, ಇಟ್ಯಾಲಿಕ್ ಮಾಡೋದು, ಅಂಡರ್ಲೈನ್ ಮಾಡೋದು, ಆಮೇಲೆ ಸ್ಟ್ರೈಕ್ ಥ್ರೋ ಮಾಡೋದು ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ಸ್ಕ್ರಿಪ್ಟ್ ಗೊತ್ತಾಯಿತು, ಸೂಪರ್ ಸ್ಕ್ರಿಪ್ಟ್ ಗೊತ್ತಾಯಿತು. ಓಕೆ, ಆಮೇಲೆ ಚೇಂಜ್ ಕೇಸ್ ಅಂತ ಗೊತ್ತಾಯಿತು. ದಯವಿಟ್ಟು ಚೇಂಜ್ ಕೇಸನ್ನು ಮರಿಬೇಡಿ, ನೆನ್ಪಿಟ್ಕೊಳ್ಳಿ. 5 ಚೇಂಜ್ ಕೇಸಸ್ ಬರುತ್ತೆ. ಸೊ ಅದಾದ ನಂತರ ಫಂಟ್ ಗ್ರೋ ಅಂತ ಹೇಳಿದ್ವಿ, ಆಮೇಲೆ ಶ್ರಿಂಕ್ ಅಂತ ಹೇಳಿದ್ವಿ, ಅದು ಕೂಡ ಗೊತ್ತಾಯಿತು. ಫಂಟ್ ಕಲರ್ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಯಿತು. ಇನ್ನು ಕೊನೆಯದಾಗಿರುವಂಥದ್ದು ಯಾವುದು ಅಂತಂದರೆ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತ ಹೇಳ್ತೀವಿ, ಅಥವಾ ಕ್ಲಿಯರ್ ಫಾರ್ಮ್ಯಾಟ್ ಅಂತ ಕರಿತೀವಿ ನಾವು ಇದನ್ನು. ಸೊ ನಾವು ಇಷ್ಟೊತ್ತನ ಮಾಡಿದ್ದೆಲ್ಲ ಏನಂತಂದರೆ ಫಾರ್ಮ್ಯಾಟಿಂಗ್ ಅಂತ ಹೇಳಿದೆ. ಅವಾಗ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ ಹೇಳಿದೆ. ಸೊ ಅದನ್ನೆಲ್ಲ ತೆಗಿಬೇಕು ಇವಾಗ. ಕ್ಲಿಯರ್ ಫಾರ್ಮ್ಯಾಟ್ ಅಂತಂದರೆ ನಾನು ಇಷ್ಟೊತ್ತನ ನಾನು ಏನೇನೆಲ್ಲ ಚೇಂಜಸ್ ಮಾಡಿದ್ದೀನೋ, ಬದಲಾವಣೆಗಳು ಮಾಡಿದ್ದೀನೋ ಅವೆಲ್ಲ ಹೋಗ್ಬಿಟ್ಟು ನನಗೆ ಮೊದಲಿನ ಥರ ಆಗಬೇಕಾಗಿದೆ ಅಂತ ಇಟ್ಕೊಂಡಂತ. ಸೊ ಇದರಲ್ಲಿ ಏನಂತಂದರೆ ಈ ಒಂದು ಹೈಲೈಟ್ ಮಾಡಿರುವಂಥ ಒಂದು ಟೆಕ್ಸ್ಟ್ ಅಥವಾ ಒಂದು ಆಪರೇಷನ್ ಬಿಟ್ಟರೆ ನಿಮಗೆ ಉಳಿದೆಲ್ಲನೂ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ. ಓಕೆ, ನೋಡೋಣ ಅಂತ ಸೆಲೆಕ್ಟ್ ಮಾಡೋಣ ಅಂತ. ಫಸ್ಟನ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲ ಟೆಕ್ಸ್ಟನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು
ಸೊ ನಾನು ಇವಾಗ ಯಾವ್ದು ಆಪ್ಷನ್ ಇದೆ ಅಂತ ಹೇಳಿದೆ, ನಾನು ಆವಾಗಲೇ ಕ್ಲಿಯರ್ ಫಾರ್ಮ್ಯಾಟ್ ಅಂತ ಹೇಳಿದೆ. ಸೊ ಈ ಕ್ಲಿಯರ್ ಫಾರ್ಮ್ಯಾಟ್ ಇಲ್ಲಿದೆ ನೋಡಿ, ಅದಕ್ಕೆ ಯಾವುದೇ ಥರದ ಶಾರ್ಟ್ಕಟ್ ಕೀ ಇಲ್ಲ. ಸೊ ಅದನ್ನು ನಾನು ಕ್ಲಿಕ್ ಮಾಡಿಬಿಡ್ತೀನಿ. ಇವಾಗ ಏನು ಚೇಂಜಸ್ ಆಗುತ್ತೆ ನೋಡ್ಬೇಡ ಅಂತ ಜಸ್ಟ್ ಕ್ಲಿಕ್. ಓಕೆ, ಸೊ ನೋಡಿ ಕಲರ್ ಹೋಯಿತು, ಬೋಲ್ಡ್ ಇಟ್ಯಾಲಿಕ್ ಅಂಡರ್ಲೈನ್ ಮಾಡಿರೋದು ಹೋಯಿತು. ಓಕೆ, ಆಮೇಲೆ ಇಲ್ಲಿ ಸಬ್ಸ್ಕ್ರಿಪ್ಟ್ ಸೂಪರ್ಸ್ಕ್ರಿಪ್ಟ್ ಮಾಡಿದ್ವಿ ಅದು ಕೂಡ ಹೋಗಿದೆ ಇಲ್ಲಿ. ಓಕೆ, ಸೊ ಆಮೇಲೆ ಟ್ರೇಡ್ ಮಾರ್ಕ್ ಅಂತ ಈ ಥರ ಮಾಡಿದ್ವಿ ಅದು ಕೂಡ ಹೋಯಿತು. ಆದರೆ ಉಳ್ಕೊಂಡಿದ್ದು ಯಾವುದು ಅಂತಂದರೆ ಬರೀ ಈ ಒಂದು ಹೈಲೈಟ್ ಮಾಡಿರುವಂಥ ಒಂದು ಟೆಕ್ಸ್ಟ್ ಮಾತ್ರ ಉಳ್ಕೊಂಡ್ಬಿಟ್ಟಿದೆ. ಹೈಲೈಟ್ ಮಾಡಿರೋದು ಮಾತ್ರ ಚೇಂಜ್ ಆಗೋಲ್ಲ. ಇನ್ನು ಉಳಿದೆಲ್ಲನೂ ಬೋಲ್ಡ್ ಮಾಡಿರ್ಬೋದು, ಇಟ್ಯಾಲಿಕ್ ಮಾಡಿರ್ಬೋದು, ಅಂಡರ್ಲೈನ್ ಮಾಡಿರ್ಬೋದು, ಅಥವಾ ಕಲರನ್ನು ಹಾಕಿರುವಂಥ ಎಲ್ಲ ಟೆಕ್ಸ್ಟ್ಗಳು ನಾರ್ಮಲ್ ಟೆಕ್ಸ್ಟಾಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಫಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಂಟ್ನಲ್ಲಿ ಏನೇನು ಇದ್ದಾವೆ ಅಂತ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಿ. ಓಕೆ, ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ, ಯಾವುದೋ ಒಂದು ಕಡೆ ನನಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಹಾಗಿದ್ದರೆ ಒಂದು ಲೈಕ್ ಕೊಡಿ. ಸೊ ಇಷ್ಟ ಆಗಿಲ್ಲ, ಈ ಕಂಟೆಂಟ್ನಲ್ಲಿ ಉಪಯೋಗವಾಗುವಂಥ ಯಾವುದೇ ಮಾಹಿತಿ ಇಲ್ಲ ಅಂತಂದರೆ ಡಿಸ್ಲೈಕ್ ಕೊಡಿ. ಓಕೆ, ಸೊ ಮಾಹಿತಿ ಇದೆ, ಒಳ್ಳೆ ವಿಡಿಯೋ ಇದೆ, ಒಂದು ವಿಷಯನ ನಾವು ತಿಳ್ಕೊಂಡಿದ್ದೀವಿ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಇದನ್ನು. ಓಕೆ, ಸೊ ಅವರಿಗೂ ಸಬ್ಸ್ಕ್ರೈಬರ್ ಆಗಕ್ಕೆ ಹೇಳಿ, ಅಂದರೆ ಪ್ರತಿ ಸತಿ ನಾವು ಮಾಡುವಂಥ ವಿಡಿಯೋಗಳನ್ನ ನೋಟಿಫಿಕೇಷನ್ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಇಷ್ಟು ಹೇಳ್ತಾ ಮುಂದಿನ ವಿಡಿಯೋ ಅತಿ ಬೇಗ ಬರುತ್ತೆ. ಅಂದರೆ ನೆಕ್ಸ್ಟ್ ಇರುವಂಥ ಒಂದು ಪ್ಯಾರಾಗ್ರಾಫ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ಬೇಗ ಬರುತ್ತೆ. ಸೊ ಅಲ್ಲಿವರೆಗೂ ಹೊಸ ವಿಷಯವನ್ನು ತಿಳ್ಕೊಳ್ಳಿ, ಆರೋಗ್ಯವಾಗಿರ್ರಿ, ಸಂತೋಷವಾಗಿರ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.